ಹೌದು, ನಾವು ಕ್ರಿಶ್ಚಿಯನ್. ಹೌದಾ? ನಾವು ನೀವು ರೋಮನ್ ಕ್ರಿಶ್ಚಿಯನ್ ಆಗಿ ಕ್ಯಾಥಲಿಕ್ ಹಿಂದೂ ದೇವರನ್ನ ನಂಬಿ ಇಲ್ಲಿ ಬಂದಿದ್ದೀರಾ? ಬಂದಿದ್ದೀವಿ. ನಾವು ತಡ್ಕೊಳಕ್ ಆಗ್ದಿರ ಬಂದಿದ್ದೀನಿ. ಆ ತಾಯಿ ನನ್ಗೆ ಯಾವ ದಾರಿ ತೋರಿಸ್ತಾರ ಆ ದಾರಿ. ಇಲ್ಲಿ ಬಂದಾಗಿಂದ ನಿಮ್ಗೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ? ಹಾ, ಸಂತೋಷ ಅಮ್ಮ, ಸಂತೋಷ. ತಾಯಿ ನಮ್ಮಮ್ಮ ಒಂಚೂರು ಕಮ್ಮಿ ಮಾಡೋರು ನೋವುಗಳನ್ನ. ಏನು ಎದ್ದು ನಿಂತ್ಕೊಳಕ್ ಆಯ್ತಾ ಇರ್ಲಿಲ್ಲ. ಕೂಲಿ ಮಾಡ್ತಾ ಇದ್ದೆ, ನನ್ನ ಗಂಡ ಬಿಟ್ಬಿಟ್ಟಿದ್ದ. ಇವಾಗ ನಾನು ಒಬ್ಬಳೇ ಮಕ್ಕಳನ್ನ ಸಾಕಿ ಮಾಡ್ತಾ ಇದ್ದೆ. ಆಮೇಲೆ ಆಯಮ್ಮನೇ ನನ್ಗೆ ಅಂಗಡಿ ಹಾಕೊಟ್ಟು ಎಲ್ಲ ಒಳ್ಳೇದು ಮಾಡಿದ್ದಾಳೆ. ತಾಯಿ ದಯೆ ಇವತ್ತು ನೀವು ಚೆನ್ನಾಗಿದ್ದೀರಿ. ಇವಾಗ ಚಿಕ್ಕ ಮಗಳಿಗೆ ಆಯಮ್ಮ ಹುಡ್ಕಾಳ ಇಲ್ಲೇ ಬಂದಿದೆ ಹುಡುಗ. ಹೌದಾ? ಹುಡುಗನ ಮದುವೆನೂ ಫಿಕ್ಸ್ ಆಗಿದೆ. ಅವರ ಸಮಸ್ಯೆಗೆ ಅವರೇ ಪರಿಹಾರನ ಕೇಳ್ತಾರೆ ಅಂತ ಹೇಳಿದ್ರು. ಕೇಳ್ತಾರೆ, ನಮ್ಗೆ ಯಾರು ಮಾಡಿಸಿದ್ರೆ ತೋರಿಸ್ತಾರೆ, ಯಾರು ವಾಮಾಚಾರ ಮಾಡಿಸಿದ್ರೆ, ಚೌಡಿ ಪ್ರಯೋಗ ಮಾಡಿಸಿದಾರೆ ಅನ್ನೋದೆಲ್ಲ ನೋಡ್ತಾರೆ ಅವ್ರೆ. ಅದೇ ಅಚ್ಚರಿ ಅನಿಸ್ತು ನನಗೆ. ನಾನು ನೋಡ್ತಾ ಇದ್ದೀನಿ, ಲೈವ್ ಅಲ್ಲಿ ನೋಡ್ತಾರೆ. ಲೈವ್ ಅಲ್ಲಿ ಏನೋ ಟಿವಿನ ನಾವು ಯಾವ ತರ ಸಿನಿಮಾ ನೋಡ್ತೀರಾ ಅದೇ ರೀತಿ ಅಲ್ಲಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ವಿಭಿನ್ನ ಮತ್ತು ವಿಶಿಷ್ಟವಾದಂತಹ ದೇವಸ್ಥಾನವನ್ನು ಪರಿಚಯಿಸ್ತಾ ಇದ್ದೀನಿ. ಯಾವುದಪ್ಪ ದೇವಸ್ಥಾನ ಅಂತಂದರೆ, ಹೊಸಕೋಟೆಯಿಂದ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿರೋ ಭಕ್ತರಹಳ್ಳಿಯಲ್ಲಿ ನೆಲೆಸಿರುವಂತಹ ತ್ರಿಶೂಲ ಪವಾಡ ಶ್ರೀ ಕಾಳಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಬರುವಂತಹ ಭಕ್ತಾದಿಗಳ ಕೈಯಲ್ಲಿ ತ್ರಿಶೂಲವನ್ನು ಇರಿಸಿ ಕಣ್ಣು ಮುಚ್ಚಿ ತ್ರಿಶೂಲವನ್ನು ಹಿಡಿಯೋದ್ರಿಂದ ಸ್ವತಃ ದೇವಿಯೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾಳೆ ಅಂತ ಹೇಳಲಾಗುತ್ತೆ. ಹಾಗೆ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ, ನಡೆಯುವಂತಹ ಹೋಮದೊಳಗೆ ತ್ರಿಶೂಲವನ್ನು ಇರಿಸಿ ಭಕ್ತಾದಿಗಳ ಕೈಯಲ್ಲಿ ತ್ರಿಶೂಲವನ್ನು ಇಟ್ಟು ಕಣ್ಣು ಮುಚ್ಚಿ ಅವರ ದೃಷ್ಟಿಯನ್ನು ಸಹ ತೆಗೆಯಲಾಗುತ್ತೆ. ಇನ್ನೂ ಹಲವಾರು ವಿಶೇಷತೆಗಳಿರುವಂತಹ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಿಮಗೆ ನೀಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳನ್ನು ಸಹ ಮಾತಾಡ್ಸೋಣ, ದೇವಿಯ ದರ್ಶನವನ್ನು ಸಹ ಪಡೆಯೋಣ. ಬನ್ನಿ ಸ್ನೇಹಿತರೆ. ಈ ದೇವಸ್ಥಾನ ನೋಡಲಿಕ್ಕೆ ಪುಟ್ಟ ಗುಡಿಯಾಗಿರಬಹುದು, ಆದರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಅಪಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ದಿನೇ ದಿನೇ ಅಷ್ಟು ಪ್ರಸಿದ್ಧಿ ಆಗ್ತಾ ಇದೆ ಈ ದೇವಸ್ಥಾನ. ದೇವಸ್ಥಾನಕ್ಕೆ ಪ್ರವೇಶವಾಗ್ತಾ ಇದ್ದಂತೆ ಬಹಳಷ್ಟು ಜನ ಕ್ಯೂನಲ್ಲಿ ನಿಂತಿದ್ರು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕಾಳಿಕಾ ದೇವಿಗೆ ಸ್ವತಃ ಭಕ್ತಾದಿಗಳೇ ಅಭಿಷೇಕ ಮಾಡುವಂತಹ ಅವಕಾಶವನ್ನು ಈ ದೇವಸ್ಥಾನದ ವತಿಯಿಂದ ಕಲ್ಪಿಸಿಕೊಡಲಾಗತ್ತೆ. ಹಾಗಾಗಿ ಅಭಿಷೇಕಕ್ಕೆ ಸಾಲಗಟ್ಟಿ ನಿಂತಿದ್ರು. ನಾವು ಹುಣ್ಣಿಮೆ ದಿನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ದೇವಿಗೆ ರಕ್ತದ ಅಭಿಷೇಕ, ಹಾಲು, ಮೊಸರು, ಅರಿಶಿನ, ಕುಂಕುಮದಿಂದ ಅಭಿಷೇಕ ಮಾಡಲಾಗತ್ತೆ. ಈ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಅಭಿಷೇಕವನ್ನು ಮಾಡಬಹುದು. ಇಲ್ಲಿ ಅಭಿಷೇಕ ಮಾಡಲಿಕ್ಕೆ ದೇವಸ್ಥಾನದ ವತಿಯಿಂದಲೇ ಹಾಲು, ಮೊಸರು, ಅರಿಶಿನ, ಕುಂಕುಮ ಎಲ್ಲವನ್ನು ಕೊಡಲಾಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ತಗೊಳ್ಳೋದಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ, ಆದರೆ ಇಲ್ಲಿ ನನಗೆ ಈ ವಿಚಾರ ಬಹಳನೇ ಸಮಾಧಾನ ಅಂತ ಅನಿಸ್ತು. ಭಕ್ತಾದಿಗಳು ಮನೆಯಿಂದಲೂ ಸಹ ತಂದು ಅಭಿಷೇಕವನ್ನು ಮಾಡಬಹುದು. ದುಷ್ಟ ಶಕ್ತಿಗಳ ಸಂಹಾರಿಣಿ, ಶಕ್ತಿ ಮತ್ತು ಧೈರ್ಯದ ಪ್ರತೀಕ ಶ್ರೀ ಕಾಳಿಕಾದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಾವು ಓಫರಮಿಂದ ಬರ್ತಾ ಇದ್ದೀವಿ. ಓಫಮಿಂದ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? 10 ವರ್ಷದಿಂದ 10 ವರ್ಷದಿಂದ ಬರ್ತಾ ಇದ್ದೀರಾ? ಅಂದ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆಯಾ? ಅನ್ಕೊಂಡಿದ್ದೆಲ್ಲ ಆಗಿದೆ. ಏನ್ ಅನ್ಕೊಂಡಿದ್ರಿ ಅಮ್ಮ? ಏನು ದೊಡ್ಡ ಮಗುಗೆ ಎಷ್ಟೋ ಗಂಡುಗಳು ಬಂತು, ಮದ್ವೆ ಆಗಿದ್ದಿಲ್ಲ. ಅದಕ್ಕೆ ಅಮ್ಮನ ಸ್ಥಳಕ್ಕೆ ಬಂದ್ಮೇಲೆ ಮದ್ವೆ ಆಯ್ತು. ಇವಾಗ ಮಗು ಕೂಡ ಆಗಿದೆ. ಇವಾಗ ಚಿಕ್ಕ ಮಗಳಿಗೆ ಆಯಮ್ಮ ಹುಡುಕಿನಿ, ಆಯಮ್ಮ ಇವಾಗ ಮಾಡ್ತೈತೆ. ಹೌದಾ? ಆಯಮ್ಮನೇ ಹುಡ್ಕೈತೆ ಈಗ. ಇವಾಗ ಅಲಂಕಾರ ಎಲ್ಲ ಮಾಡಿದ್ದು ನಮ್ ಚಿಕ್ಕ ಮಗಳೇ ಮಾಡಿದ್ದು. ಅಂದ್ರೆ ನೀವು ಸತತವಾಗಿ ಬರ್ತಾನೆ ಇರ್ತೀರಾ ಇಲ್ಲಿಗೆ, ನಿಮ್ಗೆ ಒಳ್ಳೇದಾಗಿರೋದ್ರಿಂದ? ಒಳ್ಳೇದಾಗಿದೆ. ಎಲ್ಲ ಏನು ಕಷ್ಟ ಇಲ್ಲ ಎಮ್ಮಂತ ಬಂದೇ ಇಲ್ಲ. ಅಂದ್ರೆ ದೇವಿನ ನಂಬಿದ್ರೆ ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಕೂಲಿ ಮಾಡ್ತಾ ಇದ್ದೆ, ನನ್ ಗಂಡ ಬಿಟ್ಬಿಟ್ಟಿದ್ದ. ಇವಾಗ ನಾನು ಒಬ್ಬಳೇ ಮಕ್ಕಳನ್ನ ಸಾಕಿ ಮಾಡ್ತಾ ಇದ್ದೆ. ಆಮೇಲೆ ಆಯಮ್ಮನೇ ನನ್ಗೆ ಅಂಗಡಿ ಹಾಕೊಟ್ಟು ಎಲ್ಲ ಒಳ್ಳೇದ್ ಮಾಡಿದ್ದಾಳೆ. ತಾಯಿ ದಯೆ ಇವತ್ತು ನೀವು ಚೆನ್ನಾಗಿದ್ದೀರಿ. ಇವಾಗ ಚಿಕ್ಕ ಮಗಳಿಗೆ ಆಯಮ್ಮ ಹುಡ್ಕಾಳ ಇಲ್ಲೇ ಬಂದಿದೆ ಹುಡುಗ. ಹೌದಾ? ಹುಡುಗನ ಮದುವೆನೂ ಫಿಕ್ಸ್ ಆಗಿದೆ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ವರ್ತೂರಿಂದ ಬರ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿನಾ ಇಲ್ಲ ಇಲ್ಲ, ಇದೇ ಫಸ್ಟ್ ಟೈಮು. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬರ್ತಾ ಇರೋದು. ನನಗೆ 2 ದಿನದಿಂದ
ಏನಾಗೈತೆ ಅಂತ ಗೊತ್ತಿಲ್ಲ. ನಾನೊಂದು ಮನೆ ತಗೊಂಡೆ, 36 ಲಕ್ಷ ಕೊಟ್ಬಿಟ್ಟು ನಾನು ಅಗ್ರಿಮೆಂಟ್ ಹಾಕ್ಸ್ಕೊಂಡೆ 3 ತಿಂಗಳಿಗೆ. ಅವರು ಅಗ್ರಿಮೆಂಟ್ ಹಾಕ್ಸ್ಕೊಂಡ್ಮೇಲೆ ಅವರು ಟ್ಯಾಕ್ಸ್ ಕಟ್ಕೊಡ್ಲಿಲ್ಲ. 3 ತಿಂಗಳು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನನಗೆ ಬ್ಯಾಂಕಿಂದ ಲೋನ್ ಸಿಕ್ಕಲಿಲ್ಲ. ತಿರ್ಗಾ ಅವ್ರಿಗೆ 1 ತಿಂಗಳು ನನಗೆ ಅಗ್ರಿಮೆಂಟ್ ಹಾಕ್ಕೊಡ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಹಾಕ್ಕೊಡ್ಲಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು 1 ತಿಂಗಳು ಅಗ್ರಿಮೆಂಟ್ನ ಸೈನ್ ಹಾಕಿ ರಾತ್ರಿ ಕಳಿಸಿದ್ರು. ರಾತ್ರಿ ಕಳಿಸಿದ್ಮೇಲೆ ಬೆಳಗ್ಗೆ ನನ್ನ ಕೈಯಲ್ಲಿ ಎದ್ದೊಳಕ್ಕಾಗಲಿಲ್ಲ. ನನ್ನ ಕೈ ಕಾಲಲ್ಲ, ನನ್ನ ಕಾಲು ಎತ್ತಿ ಕೆಳಗಿಕ್ಕಾಗಲಿಲ್ಲ, ಎದ್ದೊಳಕ್ಕಾಗಲಿಲ್ಲ. ಹೌದಾ? ಆಮೇಲೆ ಹಿಂಗೆ ಯೂಟ್ಯೂಬಲ್ಲಿ ನೋಡೋವಾಗ ಇದು ತೋರಿಸಿದ್ರು. ಸರಿ ನೋಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ವಿ. ಇವಾಗ ಅಷ್ಟು ಜಾಸ್ತಿ ನೋವಿತ್ತು, ಇವಾಗ ನೋವು ಸ್ವಲ್ಪ ಕಮ್ಮಿ ಆಗೈತೆ. ಇವಾಗ ಇಲ್ಲಿಗೆ ಬಂದಾಗಿಂದ ನಿಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ, ರಿಲೀಫ್ ಆಗೈತೆ, ಸ್ವಲ್ಪ ರಿಲೀಫ್ ಆಗೈತೆ. ಏನೋ ವಾಮಾಚಾರ ಆಗೈತೆ, ನಾಗದೋಷನೂ ಐತೆ ಅಂತ ಹೇಳ್ತಾವ್ರೆ. ಅದು ಮಾಡಿಸು ಅಂತ ಹೇಳ್ತಾವ್ರೆ, ಮಾಡಿಸ್ತೀವಿ ಸರ್. ಅಮ್ಮ ನಿಮ್ಮನ್ನ ನೋಡಿದೆ ನಾನು, ನೀವು ಕ್ರಿಶ್ಚಿಯನ್ ತರ. ಹೌದು, ನಾವು ಕ್ರಿಶ್ಚಿಯನ್. ಹೌದಾ? ನಾವು ರೋಮನ್ ಕ್ಯಾಥಲಿಕ್ ದೇವರನ್ನ ನಂಬಿ ಇಲ್ಲಿ ಬಂದಿದ್ದೀವಿ. ನೋವು ತಡ್ಕೊಳಕ್ ಆಗ್ದಿರ ಬಂದಿದ್ದೀನಿ. ತಾಯಿ ನನ್ಗೆ ಯಾವ ದಾರಿ ತೋರಿಸ್ತಾರ ಆ ದಾರಿ ಬಂದಾಗಿಂದ ನಿಮ್ಗೆ ಪರವಾಗಿಲ್ಲ ಅಂತ ಅನ್ಸ್ತಾ ಇದೆ. ಸಂತೋಷ ಅಮ್ಮ, ಸಂತೋಷ. ತಾಯಿ ನಮ್ಮಮ್ಮ ಒಂಚೂರು ಕಮ್ಮಿ ಮಾಡೋರು ನೋವುಗಳನ್ನ. ಏನು ಎದ್ದು ನಿಂತ್ಕೊಳಕ್ ಆಯ್ತಾ ಇರ್ಲಿಲ್ಲ, ಹಿಂಗ್ ಕೈ ಇಕ್ಕಿ ಎದ್ದು ನಿಂತ್ಕೊಳ್ವೆ. ಹೌದಾ? ಇವಾಗ ಆರಾಮಾಗಿದ್ದೀರಾ ಈಗ? ಕೆಳಗಡೆ ಕುತ್ಕೊಳಕ್ ಆಯ್ತಾ ಇರ್ಲಿಲ್ಲ, ಕುತ್ಕೊಂಡ್ರು ಒಂಚೂರು ಕೈ ಊರ್ಕೊಂಡು ಎದ್ದೊಳ್ತೀವಿ. ಸೂಪರ್ ಆಗಿಲ್ಲ. ಖಂಡಿತ ಅಮ್ಮ, ಒಳ್ಳೇದಾಗ್ಲಿ. ನಮಸ್ತೆ ಸ್ವಾಮಿಗಳೇ. ಸ್ವಾಮಿಗಳೇ, ಈ ದೇವಸ್ಥಾನದ ಹಿನ್ನೆಲೆ ಏನು, ಇಲ್ಲಿರುವಂತಹ ವಿಶೇಷತೆಗಳೇನು, ಯಾಕಾಗಿ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ? ಇದು ಬಂದು ಅಮ್ಮನವ್ರ ಆಜ್ಞೆ ಪ್ರಕಾರ 11-12 ವರ್ಷಕ್ಕೆ ಪೂಜೆ ನಡೀತಾ ಇದೆ. ಅಗೋರಿಗಳು ಅಂದ್ರೆ ಅವರು ನಾವು ಕಷ್ಟ ಅಂತ ಇದ್ದಾಗ ಬೇರೆ ಕಡೆ ಹೋಗಿದ್ರು. ಈ ತರ ಹೆಂಗ್ ಬಂದಿದ್ದಾರೆ, ನಾವು ಕಷ್ಟ ಅಂದಾಗ ಬೇರೆ ಕಡೆ ಹೋಗಿದ್ರೆ ವಿಕೋಟೆ ಹತ್ರ ಬಂಗ್ಲಾವೂರ್ ಅಂತ ಊರ ಹೆಸರು. ಅವರು ಈಗ ಅಗೋರಿ ಆಗಿದ್ದಾರೆ. ಅದು ಇದ್ರಲ್ಲಿದ್ರು, ಈಗ ಅಗೋರಿ ಆಗಿದ್ದಾರೆ. ಅವರು ಈಗ ಶ್ರೀಶೈಲಂ. ನಾನು ಕಷ್ಟ ಅಂತ ಹೋದಾಗ ಅವರು ನಮಗೆ ಸಿಕ್ಕಿ ನನಗೆ ಕಷ್ಟಕ್ಕ ಕೇಳಿದಾಗ ಅವ್ರು ನಿಮ್ಗೆ ಯಾವುದೇ ರೀತಿ ವಾಮಾಚಾರ ಏನಿಲ್ಲ. ಇಲ್ಲಿ ಅಮ್ಮನವರು ಸುಮಾರು ತಲತಲಾಂತರದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು. ಹುತ್ತ ಇದೆ ಇಲ್ಲಿ, ತೋರಿಸ್ತೀನಿ ಬೇಕಾದ್ರೆ. ಹುತ್ತ ತೆಂಗಿನ ಮರ ಇದೆ. ಅಲ್ಲಿ ಬಂದು ಅಮ್ಮ ತಲತಲಾಂತರ ಅಲ್ಲಿ ನೆರಳಿಲ್ದಿರ ಅಲ್ಲಿದ್ದಾರೆ. ಅಲ್ಲಿ ಅಮ್ಮನ ಬಂದು ನೆರಳು ಮಾಡೋದು ಆಗಿರೋ ಪರಿಸ್ಥಿತಿಯಲ್ಲಿ ನಮಗೆ ತುಂಬ ಕಷ್ಟ ಇದೆ. ನಾನು ಒಂದು 2008ರಲ್ಲಿ ಹೇಳಿದ್ದವರು 2010, 11, 12 ಗಂಟೆ ಸ್ಟಾಪ್ ಮಾಡ್ಬೋದು. ಅಂದರೆ ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದು ಮಾಡ್ಬೇಕಂದ್ರೆ ಇಂಟ್ರೆಸ್ಟೇ ಇರಲಿಲ್ಲ. ಹಾಗಾಗಿ ಅದು ಮಾಡ್ತಾ ನಾವು ಪೂಜೆ ಮಾಡ್ದಿರೇ ಬಿಟ್ಬಿಟ್ಟಿದ್ದೆ. ಆಮೇಲೆ ಅಮ್ಮನೇ ಬಂದು ನೈಟ್ ಹೊತ್ತು ಕನಸಿನಲ್ಲಿ ಬರೋದಕ್ಕಿಂತ ಡೈರೆಕ್ಟಾಗಿ ಹೆಣ್ಣಿನ ವಾಯ್ಸ್ ಕೇಳೋದು. ಈ ಥರ ಮಾಡಬೇಕು, ನೀವು ಈ ಥರ ಇರಬೇಕು, ನೀವು ಈ ಥರ ಮಾಡೋಂಗಿಲ್ಲ, ಈ ಥರ ಇದು ಮಾಡೋಂಗಿಲ್ಲ, ಎದ್ದೇಳು, ಅದು ಮಾಡು, ಇದು ಮಾಡು ಅಂತ ಹೇಳ್ಬಿಟ್ಟು ಎಬ್ಬಿಸ್ಬಿಡೋ ನಿದ್ದೆ ಕೊಡ್ತಾರೆ. ಒಂದು 2 ವರ್ಷ ಆದ್ರೂ ನಾನು 11ರಿಂದ 12, 13 ಗಂಟೆ ನಾನು ಇಂಟ್ರೆಸ್ಟ್ ತಗೊಂಡಿಲ್ಲ ಇಂಟ್ರೆಸ್ಟ್. ಆದ್ರೆ ವಾಯ್ಸ್ ಕೇಳಿಸ್ತಾ ಇದ್ರೂ ಮತ್ತೆ ನನಗೆ ಇಂಟ್ರೆಸ್ಟ್ ಬಂದಿಲ್ಲ. ಯಾರ ಬಿಡ ನನಗೆ ಏನಾದ್ರೆ ಅದು ನಮ್ಮ ಪ್ರಾಬ್ಲಮ್ ಆ ಥರ ಇತ್ತು. ಹಾಗಿರೋದು ನಾವು ದೇವ್ರ ಪೂಜೆ ಹೆಂಗೆ ಮಾಡೋದು ಆಗ್ತಾ ಇರಲಿಲ್ಲ. ಆಮೇಲೆ ಅಮ್ಮನವರು ಡೈರೆಕ್ಟಾಗಿ ಅಮ್ಮ ಡೈರೆಕ್ಟಾಗಿ ಹೇಳಿದ್ರು, ಈ ಥರ ಅಲ್ಲಿ ಪೂಜೆ ಮಾಡೇಬೇಕು ನೀನು, ಇಲ್ಲಾಂದ್ರೆ ಆಗಲ್ಲ. ಆಮೇಲೆ ಉತ್ತಕ್ಕ ಮಂಗಳವಾರ ದೇವಿನ ಪ್ರತಿಷ್ಠಾಪನೆ ಮಾಡಲೇಬೇಕು. ಬಂದಂತಹ ಭಕ್ತಾದಿಗಳನ್ನ ಕಷ್ಟಗಳನ್ನ ನೀವು ಸಲಗಿಸಬೇಕು. ಆದ್ರೆ ಅಲ್ಲಿ ಉತ್ತಕ್ಕ ಮಂಗಳವಾರ, ಶುಕ್ರವಾರ, ಭಾನುವಾರ ಪೂಜೆ ಮಾಡೋಕೆ ಶುರು ಮಾಡಿದೆ. ಶುರು ಮಾಡ್ತಾ ಹಂಗೆ ಪ್ರತಿ ದಿವಸ 2014ರಲ್ಲಿ ಜನವರಿ 17ನೇ ತಾರೀಕು ಅಮ್ಮ ಒಂದು ವರ ಕೊಟ್ಟರು. ಇಲ್ಲಿ ಈ ಹಲವಾರು ವಿಶೇಷತೆಗಳಿದೆ. ತ್ರಿಶೂಲ ಪವಾಡ ಇದೆ, ಮತ್ತೆ ಹೋಮದಲ್ಲಿ ತ್ರಿಶೂಲನ ಇಟ್ಟು ದೃಷ್ಟಿ ತೆಗೆಯುವಂತಹದ್ದೆಲ್ಲ ಇದೆ. ಅದು ಯಾವ್ಯಾವ ದಿನಗಳಲ್ಲಿರುತ್ತೆ ಅಮ್ಮ? ಅದು ಬಂದು ತ್ರಿಶೂಲ ಪವಾಡ ಪೂಜೆ ಬಂದು ಪ್ರತಿನಿತ್ಯ ಇರುತ್ತೆ. ಪ್ರಪಂಚದಲ್ಲಿ ಏಕೈಕವಾಗಿ ನಡೆಯುವಂಥ ತ್ರಿಶೂಲ ಪವಾಡ ಪೂಜೆ ಇಲ್ಲಿ ಭಕ್ತರಳ್ಳಿ ಕಾಳಿಕಾದೇವಿ ದೇವಸ್ಥಾನದಲ್ಲೇ ಮಾತ್ರನೇ, ಬೇರೆ ಎಲ್ಲೂ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನನಗೂ ತುಂಬಾ ಅಚ್ಚರಿ ಅಂತ ಅನಿಸ್ತು ಸ್ವಾಮಿ. ಆ ತ್ರಿಶೂಲ ಪವಾಡ ಅಂತಾನೆ ಅಮ್ಮನವರು. ಮತ್ತೆ ಇಲ್ಲಿ ಭಕ್ತಾದಿಗಳನ್ನೇ ಸ್ವತಃ ನೇರವಾಗಿ ಅಭಿಷೇಕ ಮಾಡ್ಲಿಕ್ಕೆ ಬಿಡ್ತಾರೆ, ಪೂಜೆ ಮಾಡ್ಲಿಕ್ಕೂ ಬಿಡ್ತಾರೆ. ಇದು ತುಂಬಾ ವಿಶೇಷತೆ ಅಂತಾನೆ ಹೇಳ್ಬೋದು ಇಲ್ಲಿರುವಂತಹ ಕ್ಷೇತ್ರದಲ್ಲಿ. ಎಲ್ಲಾ ಕಡೆನೂ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಿಡಲ್ಲ, ಹೌದು, ದೇವ್ರ ಮುಟ್ಟಕ್ಕೆ ಬಿಡಲ್ಲ. ಹೌದು, ಅಭಿಷೇಕ ಮಾಡೋದಂದ್ರೆ ತುಂಬಾ ಇಲ್ಲಿ ಅಮ್ಮನವರು ಹೇಳಿದ್ದೇನೆ ಗೊತ್ತಾ, ಎಲ್ಲರೂ ದೇವಸ್ಥಾನ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ಲ ಕಡೆಯಿಂದ ಬರ್ತಾರೆ. ಬಂದಂತ ಭಕ್ತರು ಎಲ್ಲರೂ ಅಭಿಷೇಕ ಮಾಡೋಕೆ ಅವಕಾಶ ಯಾರ್ದು ಮಾಡಂಗಿಲ್ಲ ಅಂತ ಹೇಳಂಗೇ ಇಲ್ಲ. ಯಾರು ಬೇಕಾದ್ರೂ ಅಮ್ಮನಿಗೆ ಅಭಿಷೇಕ ಮಾಡ್ಬೋದು. ಮತ್ತೆ ಅಮ್ಮನ ಹತ್ರ ವಾಗ್ದಾನ ತಗೊಂಡ್ಬೋದು, ಪೂಜೆನೂ ಮಾಡ್ಬೋದು. ನಾನು ಇಲ್ಲಿ ಯಾರಿಗೂ ಪೂಜೆ ಮಾಡ್ತೀನಿ. ವಾಗ್ದಾನ ಅಂತ ಹೇಳಿದ್ರಿ, ವಾಗ್ದಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಕಡೆ ಗಂಡು ಮಕ್ಕಳೇ ವಾಗ್ದಾನ ದೇವಿಯನ್ನ ಹೊರ್ತಾರೆ. ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಹೆಣ್ಮಕ್ಳೇ ವಾಗ್ದಾನ ಹೊರ್ತಾರೆ. ಈಗ ಅವ್ರಿಗೂ ಅಚ್ಚರಿ ಅನ್ಸುತ್ತೆ. ಈಗ ಅವ್ರಿಗೂ ಆಸೆ ಇರುತ್ತೆ. ಹೌದು, ಈಗ ಗಂಡಸ್ರು ಎತ್ಕೊಂತ ಇದ್ರೆ ಸುಳ್ಳು ಮೋಸ, ಗಂಡಸ್ರು ಎತ್ಕೊಂತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಅಮ್ಮನವ್ರ ಆಜ್ಞೆ ಏನು
ಅಂದರೆ ಅವರು ಎತ್ತಲಿ ಬಿಡು, ಹಾ ಅವರು ಮಾಡಲಿ, ಎಲ್ಲರಿಗೂ ಅವಕಾಶ. ಇದುವರೆಗೂ ನಾನು ಯಾರಿಗೂ ಮಂಗಳಾರತಿ ಮಾಡಿಕೊಟ್ಟಿಲ್ಲ, ಪೂಜೆನೂ ಮಾಡಿಕೊಟ್ಟಿಲ್ಲ. ಬಂದಂಥವ್ರು ನೀವೇ ಮಾಡ್ಕೊಬೋದು, ನೀವೇ ಮಂಗಳಾರತಿ ಮಾಡ್ಬೋದು, ಎಲ್ಲ ನೀವೇ ಮಾಡ್ಬೋದು. ಅಭಿಷೇಕನೂ ನೀವೇ ಮಾಡಿ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿವಸ ರಕ್ತಾಭಿಷೇಕ, 12 ಗಂಟೆಗೆ ರಕ್ತಾಭಿಷೇಕ. ಅದಾದ್ಮೇಲೆ ಹಾಲು, ಮೊಸರು, ತುಪ್ಪ, ಪಂಚಾಮೃತ, ಅಮ್ಮ ಏನು ಮಾಡ್ಬೇಕಂತ ಹೇಳ್ತಾರೆ ಅದು ಅಭಿಷೇಕ, ಅರಿಶಿನ ಕುಂಕುಮ ಅದೆಲ್ಲ ನಡೆಯುತ್ತೆ. ಅಮಾವಾಸ್ಯೆ ಪೌರ್ಣ 12 ಗಂಟೆಯಿಂದ 3-4 ಗಂಟೆ ಅಭಿಷೇಕನ ನಡೆಯುತ್ತೆ, ಅಲಂಕಾರ. ತ್ರಿಶೂಲ ಪವಾಡ ಅಂತ ಹೇಳಿದ್ರಿ ಸ್ವಾಮಿಗಳೇ, ಅದು ಕೈಯಲ್ಲಿ ತ್ರಿಶೂಲ ಹಿಡಿದ ತಕ್ಷಣ ಅವ್ರಿಗೆ ದೇವಿನೇ ಪರಿಹಾರ ಕೊಡ್ತಾಳೆ ಅಂತ ಹೇಳಿದ್ರು. ಅದು ಯಾವ ರೀತಿ ಅಂತ? ಅಮ್ಮ ಅದರ ಅನುಭವ ನೀವು ಮಾಡ್ಕೊಬೋದು. ಅದು ಬೇರೆಯವ್ರನ್ನ ಕೇಳಿ ಹೇಳೋದಕ್ಕಿಂತ ಅದರ ಅನುಭವ ನೀವು ಕೇಳ್ಕೊಂಡು ನೀವು ಮಾಡಿದ್ರೆ ಒಳ್ಳೇದು. ಯಾಕಂತಂದರೆ ಅಲ್ಲಿ ಈಗ ಚಿಕ್ಕ ಚಿಕ್ಕ ಮಕ್ಳಿಗೂ ಬರ್ತಾರೆ ದೇವ್ರದ್ದು. ಆದರೆ ಇಲ್ಲಿ ಬಂದು ಇಲ್ಲಿ ಯಾರು ಏನು ಹೇಳಂಗಿಲ್ಲ, ನಾನು ಯಾರಿಗೂ ಏನು ಹೇಳಂಗಿಲ್ಲ. ತ್ರಿಶೂಲ ಹಿಡ್ಕೊಂಡು ಈ ಥರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಒಬ್ಬೊಬ್ಬರಿಗೆ 10 ಸೆಕೆಂಡ್ ಬರುತ್ತೆ, ಒಬ್ಬರಿಗೆ 20 ಸೆಕೆಂಡ್, ಇಲ್ಲ ಒಬ್ಬರಿಗೆ 10 ನಿಮಿಷಕ್ಕೆ ಬರುತ್ತೆ ಬೆಳಕು. ಬೆಳಕು ಯಾವ ರೀತಿ ಲೈಟ್ ಬೆಳಗ್ತಾರೆ, ಸೂರ್ಯ ಬೆಳಗ್ಗೆ. ಈಗ ನಾವು ಕಣ್ಣು ಬಿಟ್ಟರೆ ಹೆಂಗಿರುತ್ತೆ, ಕಣ್ಣು ಮುಚ್ಚಿದಾಗ ಅದೇ ಥರ ಬೆಳಕಿರುತ್ತೆ. ಅದರಲ್ಲಿ ಅಮ್ಮನವರು ಯಾವ ದೇವ್ರುಗಳು ಬರ್ಬೇಕು ಅಂತ ಇರ್ತಾರೆ, ಎಲ್ಲ ದೇವತೆಗಳನ್ನು ಬಂದು ಮಾತಾಡ್ತಾರೆ ಡೈರೆಕ್ಟಾಗಿ. ಈಗ ನನ್ನ ಹತ್ರ ಮಾತಾಡ್ತಾರೆ ಅಂದರೆ ಅವರ ಸಮಸ್ಯೆಗೆ ಅವರೇ ಪರಿಹಾರನ ಕೇಳ್ಕೊತಾರೆ, ಅಂತ ಹೇಳಿದ್ರು. ಕೇಳ್ತಾರೆ. ನಮ್ಗೆ ಯಾರು ಮಾಡಿಸಿದ್ರೆ ತೋರಿಸ್ತಾರೆ, ಯಾರು ವಾಮಾಚಾರ ಮಾಡಿಸಿದ್ರೆ, ಚೌಡಿ ಪ್ರಯೋಗ ಮಾಡಿಸಿದ್ದಾರೆ ಅನ್ನೋದೆಲ್ಲ ನೋಡ್ತಾರೆ ಅವರೇ. ಅದೇ ಅಚ್ಚರಿ ಅನಿಸ್ತು ನನಗೆ. ನಾನು ನೋಡ್ತಾ ಡೈರೆಕ್ಟ್ ಲೈವಲ್ಲಿ ನೋಡ್ತಾರೆ, ಲೈವಲ್ಲಿ ಏನೋ ಟಿವಿನ ನಾವು ಯಾವ ಥರ ಸಿನಿಮಾ ನೋಡ್ತೀರಾ ಅದೇ ರೀತಿ ಥರನೇ. ಹೌದು, ನಾನು ನೋಡ್ತಾ ಇದ್ದೀನಿ. ತುಂಬಾ ಜನ ಇಲ್ಲಿ ನಾವು ಯಾವ ರೇಖೋ ನಾನು ಯಾರಿಗೂ ಏನು ಹೇಳಲ್ಲ, ನಾನು ನೋಡಲ್ಲ. ನನ್ನ ಪಡೆದು ನಾನು ಬಂದವ್ರದ್ದು ಯೋಗಕ್ಷೇಮ ಅಷ್ಟೇ ವಿಚಾರಿಸ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಹೇಳಲ್ಲ. ನೀವು ಸ್ವಾಮಿಗಳೇ ನೋಡ್ಲಿಕ್ಕೆ ನಿಮ್ಮ ವೇಷಭೂಷಣ, ನಿಮ್ಮ ಒಂದು ಕೈಯಲ್ಲಿರುವಂತಹ ಉದ್ದನೆ ಉಗುರು ಇದೆಲ್ಲ ನೋಡಿದ್ರೆ ಸ್ವಲ್ಪ ನಮಗೂ ವಿಭಿನ್ನ ಅನ್ಸುತ್ತೆ, ಒಂದು ಸ್ವಲ್ಪ ಭಯ ಅನ್ಸುತ್ತೆ. ಆದ್ರೆ ನಿಮ್ಮ ಮಾತು ತುಂಬಾ ಸಾಫ್ಟ್ ಆಗಿದೆ, ಸ್ವಭಾವ, ನುಡಿ ಎಲ್ಲಾನು. ಅದು ಹೇಗೆ ನಿಮ್ಗೆ ಅಗೋರಿಗಳ ನಂಟು ಬೆಳೀತು? ಹೇಗೆ ವಿದ್ಯೆನ ನೀವು ಕಲ್ತ್ರಿ? ಅಮ್ಮ ಇಲ್ಲಿ ನನಗೆ ವಿದ್ಯೆ ಅನ್ನೋದು ಹೆಚ್ಚಾಗಿ ಯಾರು ಕಲಿಸ್ಕೊಟ್ಟಿಲ್ಲ. ವಿದ್ಯೆ ಅಂದರೆ ಸ್ವಲ್ಪ ದಿವಸ ಅಗೋರಿಗಳ ಹತ್ರ ಚೆನ್ನಾಗಿದ್ದೆ, ಆದರೆ ಅಲ್ಲಿ ಅದು ಬೇಡ, ಅವೆಲ್ಲ ಪರ್ಸ್ನಲ್ ಇರುತ್ತೆ. ಅವ್ರ ಜೊತೆಲಿ ಇದ್ಕೊಂಡು ಅವ್ರು ಏನೇನು ಇದು ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಬಿಜಾಪುರದಿಂದ ಬರ್ತಾ ಇದ್ದೇವೆ. ಬಿಜಾಪುರದಿಂದ ಬರ್ತಾ ಇದ್ದೀರಾ? ಎಷ್ಟು ಗಂಟೆಗೆ ಬಿಟ್ರಿ ಅಲ್ಲಿ ಬಿಜಾಪುರ? 6 ಗಂಟೆಗೆ ಬಿಟ್ಟೆವಮ್ಮ. 6 ಗಂಟೆಗೆ ಬಿಟ್ಟು ಇಲ್ಲಿ ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆ ಮುಂಜಾನೆ 6ಕ್ಕೆ ಬಂದೆವು. ಹೇಗೆ ಗೊತ್ತಾಯ್ತಮ್ಮ ನಿಮ್ಗೆ ಈ ದೇವಸ್ಥಾನ ಇದೆ ಅಂತ ಇಲ್ಲಿ? ಫೋನ್ಯಾಗ ಗೊತ್ತಾತಮ್ಮ. ಏನು ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದೀರಾ? ಹೇಗೆ ಮಾಡ್ಕೊಂಡ್ ಬಂದೆವು. ಒಳ್ಳೇದು ಮಾಡ್ತಾಳಂತ ಬಂದಿದ್ದೆವು. ಇದು 2ನೇ ಸಲ ಅಮ್ಮ ನಾವು ಬರೋದು. ಇದು 2ನೇ ಸಲ ಬರ್ತಾ ಇದ್ದೀರಾ? ಏನ್ ಅನ್ಸ್ತಾ ಇದೆ ಅಮ್ಮ ನಿಮ್ ಮೊದಲನೇ ಸಲ ಬಂದಿದ್ದಕ್ಕೂ ಈಗ 2ನೇ ಸಲಕ್ಕೂ? ಈಗ 2ನೇ ಸಲಕ್ಕೆ ತಿಳಿತದಮ್ಮ. ಅವಾಗ ಎಲ್ಲ ಇದು ಮಾಡ್ಯಾಳ. ಆಮ್ಯಾಗ ಸಸಿ ಹರಕೆ ಇತ್ತು, ಹರಕೆ ಮುಟ್ಟಿಸಿ ಇಲ್ಲಿಗೆ ಬಂದಿದ್ದೀರಾ? ಒಳ್ಳೇದಾಗತ್ತೆ ಅಂತ ಬಂದಿದ್ದೀರಾ? ಒಳ್ಳೇದಾಗತ್ತ. ಖಂಡಿತ ಅಮ್ಮ, ಒಳ್ಳೇದಾಗ್ಲಿ ನಿಮಗೆ. ಬಿಡದಿಯಿಂದ ಬರ್ತಾ ಇದ್ದೀರಾ? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇಲ್ಲಿ? 2 ಸತಿ ಬಂದಾಗಿದೆ. 2 ಸಲ ಇಂದ ಬಂದಿದ್ದೀರಾ. ಏನ್ ಅನ್ಸ್ತದೆ ನಿಮ್ಗೆ ಇಲ್ಲಿ ಬಂದಾಗಿಂದ? ನೆಗೆಟಿವ್ ಒಂಥರ ಎನರ್ಜಿ ತರ. ನೆಗೆಟಿವ್ ಎನರ್ಜಿ ಇತ್ತು ನಿಮ್ಗೆ? ಇವಾಗ ಪರವಾಗಿಲ್ಲ. ಪರವಾಗಿಲ್ಲ, ನೆಗೆಟಿವ್ ಎನರ್ಜಿ ಹೋಗಿದೆ ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ? ಒಳ್ಳೇದಾಗಿದೆ. ಓಹೋ, ಓಕೆ. ಯಾವ ತರ, ಏನು, ಹೇಗೆ ಅಂತ? ಅಂದ್ರೆ ಅವಾಗ ಒಂಥರ ಸುಸ್ತು, ಸಂಕಟ, ಮನೇಲಿ ಇರಕ್ಕಾಗದೆ ಇರೋಂಗೆ ಆ ಥರ ಎಲ್ಲ ಆಗ್ತಾ ಇತ್ತು. ಬೇರೆ ಕಡೆ ಎಲ್ಲ ಹೋಗಿ ತೋರಿಸ್ಕೊಂಡ್ಬಂದು ಅವರು ಗಾಳಿ ಥರ ಆಗೈತೆ ಅಂತ ಸೂಚನೆ ಕೊಟ್ಟರು ಅಷ್ಟೇ. ಆಮೇಲೆ ತಾಯಿ ಎಲ್ಲ ಬಂದು ತೋರಿಸಿ ಗಾಳಿ ಎಲ್ಲ ಬಿಡಿಸಿ ಸ್ಮಶಾನದಲ್ಲೆಲ್ಲ ಕರ್ಕೊಂಡ್ಬಂದು ಗಾಳಿ ಬಿಡಿಸಿ ಕರ್ಕೊಂಡ್ಬಂದು ತಿರ್ಗಾ ಹಂಗೆ ಆಗ್ಬಿಟ್ಟಿತ್ತು. ಆಮೇಲೆ ತಿರ್ಗಾ ಕರ್ಕೊಂಡ್ಬಂದು 1 ವಾರ ಇಲ್ಲೇ ಇದ್ದು. 1 ವಾರ ಇಲ್ಲೇ ಇದ್ದು ತೋರಿಸ್ಕೊಂಡು ಹೋಗಿದ್ದಕ್ಕೆ ಪರವಾಗಿಲ್ಲ ಇತ್ತು. ಹೌದಾ? ಈಗ ಆರಾಮಾಗಿದ್ದೀರಾ? ಪರವಾಗಿಲ್ಲ. ಸ್ನೇಹಿತರೆ, ಈ ದೇವಸ್ಥಾನದ ದೇವಿಯ ವಾಗ್ದಾನ, ತ್ರಿಶೂಲ ಪವಾಡ, ಇನ್ನಷ್ಟು ವಿಶೇಷತೆಗಳನ್ನು ಮತ್ತು ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ವಿವರಣೆಯನ್ನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ವಿಡಿಯೋ ಲೆಂತ್ ಆಗಿರೋ ಕಾರಣದಿಂದ ಪಾರ್ಟ್ 2ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೆಲ ಚಚ್ಚುತ್ತಾ ಇದ್ದಾರೆ, ತ್ರಿಶೂಲ ಹಿಡ್ಕೊಂಡು ನೆಲ ಚಚ್ಚುತ್ತಾಳೆ ಸೆಂಟ್ರಲ್ಲಿ. ಏನೋ ಸೆಂಟ್ರಲ್ಲಿ ಒಂಥರ ಬೆಂಕಿ ಥರ ಸುತ್ತ ಹಾಕಿದಾರಾ? ಹೋಮ ತರ ಏನಾದ್ರು ಮಾಡ್ತಾ ಇದಾರಾ? ರಂಗೋಲಿ ಏನಾದ್ರು ಹಾಕಿ? ರಂಗೋಲಿ ತರ ಇಲ್ಲ, ಬೂದಿ. ಆ ಸೆಂಟ್ರಲ್ಲಿ ಚಕ್ರ ತರ ಯಾವ್ದೋ ಮನುಷ್ಯ ಕಾಣುತ್ತೆ. ಮನುಷ್ಯ ಗೊಂಬೆ ತರ ಕಾಣ್ತೈತೆ. ಎಲ್ಲಿ? ಅಮ್ಮನ ಪಾದ ಕೆಳಗಡೆ. ತಲೆ ಮೇಲೆ ಇಡು.
ಆಗಿದೆ ವಾಮಾಚಾರ ಆಗೈತೆ. ಶಶಿಕಿರಣ್ ಈ ವರ್ಷದಲ್ಲಿ ಮದುವೆ ಆಗುತ್ತಂದ್ರೆ ಬಲಗಡೆ ಕೊಡಮ್ಮ, ಇಲ್ಲ ಇನ್ನು ಲೇಟು ದೂರ ಅಂದ್ರೆ ಎಡಗಡೆ ಕೊಡು.